ಇನ್ಮುಂದೆ ಬೀದಿ ಶ್ವಾನಗಳಿಗೆ ಎಲ್ಲೆಂದರಲ್ಲಿ ಆಹಾರವನ್ನ ನೀಡುವಂತಿಲ್ಲ. ಜಿಬಿಎ ಗುರುತಿಸಿದ ಕೇಂದ್ರಗಳಲ್ಲಿ ಮಾತ್ರವೇ ಆಹಾರವನ್ನ ನೀಡಬೇಕು. ಬೀದಿ ಶ್ವಾನದ ದಾಳಿ ಹೆಚ್ಚಾದ ಹಿನ್ನೆಲೆಯಲ್ಲಿ ಜಿಬಿಎ ನೂತನ ಕ್ರಮವನ್ನ ತೆಗೆದುಕೊಂಡಿದೆ. ಬೆಂಗಳೂರಲ್ಲಿ ಇನ್ಮುಂದೆ ಎಲ್ಲೆಂದರಲ್ಲಿ ಬೀದಿ ಶ್ವಾನಗಳಿಗೆ ಆಹಾರವನ್ನ ನೀಡೋದಕ್ಕೆ ಜಿಬಿಎ ಬ್ರೇಕ್ ಹಾಕಿದೆ. ಶ್ವಾನ ಪ್ರಿಯರು ಮತ್ತು ಸಾರ್ವಜನಿಕರ ಸಂಘರ್ಷವನ್ನ ತಪ್ಪಿಸೋದಕ್ಕೆ ಈ ಪ್ಲಾನ್ ಅನ್ನ ಮಾಡಿಕೊಳ್ಳಲಾಗಿದೆ. ಒಟ್ಟು 450 ಅಧಿಕೃತ ಆಹಾರ ಕೇಂದ್ರಗಳನ್ನ ಜಿಬಿಎ ಗುರುತಿಸಿದ್ದು, ಜನರಿಗೆ ತೊಂದರೆಯಾಗುವಂತಹ ಕಡೆಗಳಲ್ಲಿ ಆಹಾರ ನೀಡಿದ್ರೆ ದಂಡವನ್ನ ವಿಧಿಸುವ ಎಚ್ಚರಿಕೆಯನ್ನ ಕೂಡ ನೀಡಲಾಗಿದೆ. ಜೊತೆಗೆ ಬೀದಿ ಶ್ವಾನಗಳಿಗೆ ಆಹಾರ ನೀಡುವ ಜಾಗವನ್ನ ಸ್ವಚ್ಛವಾಗಿಡಬೇಕು ಅನ್ನುವಂತಹ ಸೂಚನೆಯನ್ನ ಕೂಡ ನೀಡಲಾಗಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಸವಿತಾ. ಇತ್ತೀಚೆಗೆ ಬೀದಿ ಶ್ವಾನಗಳ ಹಾವಳಿ ಹೆಚ್ಚಾಗಿತ್ತು ಬೆಂಗಳೂರಲ್ಲಿ. ಸದ್ಯ ಈಗ ಜಿಬಿಎ ಹೊಸ ಚಿಂತನೆಯನ್ನ ನಡೆಸಿದೆ, ಹೊಸ ಕ್ರಮವನ್ನ ತೆಗೆದುಕೊಂಡಿದೆ ಅನ್ನೋ ಒಂದಷ್ಟು ಕೇಂದ್ರಗಳನ್ನ ಗುರುತಿಸಿದೆ. ಎಲ್ಲೆಲ್ಲಿ ಹಾಗೂ ಎಷ್ಟು ಸ್ಥಳಗಳಲ್ಲಿ ಕೇಂದ್ರವನ್ನ ಗುರುತಿಸಿದೆ ಅಂದ್ರೆ ಏರಿಯಾಗೆ ಒಂದೊಂದು ಅನ್ನುವಂತಹ ರೀತಿನ ಅಥವಾ ಯಾವ ರೀತಿ? ಪ್ರತೀಕ್ಷಾ, ಇಷ್ಟು ದಿನ ಸಿಟಿಯಲ್ಲಿ ಬೀದಿ ನಾಯಿ ವಿಚಾರವಾಗಿ ಸಾಕಷ್ಟು ಗಲಾಟೆಗಳಾಗ್ತಿತ್ತು. ಒಂದು ಶ್ವಾನ ಪ್ರಿಯರು, ಮತ್ತೊಂದು ಶ್ವಾನದಿಂದ ಅಟ್ಯಾಕ್ ಆದಂತಹವರು ಕೂಡ ಆಕ್ರೋಶವನ್ನ ಹೊರಹಾಕ್ತಿದ್ರು. ಬೀದಿ ನಾಯಿಗಳನ್ನ ನೀವು ಫುಡ್ ಹಾಕೋದಿದ್ರೆ ಅವು ನಮ್ಮನ್ನ ಕಚ್ತವೆ, ಸೊ ಇಂಥದ್ದೊಂದಿಷ್ಟು ಆರೋಪಗಳು ಕೇಳಿ ಬರ್ತಿತ್ತು. ಮತ್ತೆ ಸಾರ್ವಜನಿಕ ವಲಯದಲ್ಲಿ ಒಂದಿಷ್ಟನ್ನ ಆಕ್ರೋಶ ಕೂಡ ಹೊರಹಾಕ್ತಿದ್ರು. ಇನ್ಮುಂದೆ ಬೀದಿ ನಾಯಿಗಳಿಗೆ ಆಹಾರವನ್ನ ಎಲ್ಲಿ ಬೇಕಂದಲ್ಲಿ ಹಾಕುವ ಇಲ್ಲ ಅಂತ ಜಿಬಿಎ ಹೊಸ ರೂಲ್ಸ್ ಅನ್ನ ತಂದಿದೆ. ಜಿಬಿಎ ಗುರುತು ಮಾಡಿದ ಕೇಂದ್ರಗಳಲ್ಲಿ ಮಾತ್ರ ಆಹಾರವನ್ನ ನೀಡಬೇಕು ಅಂತ ಒಂದು ಹೊಸ ರೂಲ್ಸ್ಗೆ ಜಿಬಿಎ ಮುಂದಾಗಿದೆ. ಪ್ರಮುಖವಾಗಿ ಇಂಥದ್ದೊಂದು ರೂಲ್ಸ್ ನ ತರಲಿಕ್ಕೆ ಬೀದಿ ನಾಯಿಗಳ ಏನ್ ದಾಳಿ ಆಗ್ತಿತ್ತಲ್ಲ, ಇದನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಜಿಬಿಎ ಈ ನೂತನ ಕ್ರಮಕ್ಕೆ ಮುಂದಾಗಿದೆ. ಸೊ ಬೆಂಗಳೂರಿನ ಒಂದಿಷ್ಟು ಏರಿಯಾಗಳಲ್ಲಿ ಕೇಂದ್ರಗಳನ್ನ ಮಾಡ್ಕೊಂಡಿದೆ. ಪ್ರಮುಖವಾಗಿ ಕೇಂದ್ರಗಳ ಏನ್ ಗುರುತು ಮಾಡಿದ್ದಾರೆ ಆ ಕೇಂದ್ರಗಳಲ್ಲಿ ಮಾತ್ರ ಫುಡ್ ಅನ್ನ ಹಾಕ್ಬೇಕು ಅನ್ನೋ ಹೊಸ ರೂಲ್ಸ್ ಅನ್ನ ತಂದಿದೆ. ಎಲ್ಲೆಲ್ಲಿ ಮಾಡಿದೆ ಅಂದ್ರೆ ಬೆಂಗಳೂರಿನ ಪೂರ್ವದಲ್ಲಿ 150, ಬೆಂಗಳೂರು ಕೇಂದ್ರದಲ್ಲಿ 90, ಬೆಂಗಳೂರು ಪಶ್ಚಿಮದಲ್ಲಿ 85, ಬೆಂಗಳೂರು ಉತ್ತರದಲ್ಲಿ 70, ಬೆಂಗಳೂರು ದಕ್ಷಿಣದಲ್ಲಿ 80, 55 ಟೋಟಲ್ ಒಂದಿಷ್ಟು ಕೇಂದ್ರಗಳು ಈಗ ಜಿಬಿಎ ಗುರ್ತು ಮಾಡಿದ್ದಾರೆ. 450 ಕೇಂದ್ರಗಳಲ್ಲಿ ಫುಡ್ ಅನ್ನ ಹಾಕುವಂತೆ ಹೊಸ ನೂತನ ಕಾರ್ಯಕ್ರಮಕ್ಕೆ ಜಿಬಿಎ ಮುಂದಾಗಿದೆ. ಪ್ರತೀಕ್ಷಾ, ಥ್ಯಾಂಕ್ ಯು ಸಮೇತ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.